ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧಕ್ಕೆ ಅಂತಿಮ ತೆರೆ ಬಿದ್ದಿಲ್ಲ. ಅಲ್ಲಿ ಏನಾದರೂ ಮಾಡಿ ಕದನ ವಿರಾಮವನ್ನು ಘೋಷಣೆ ಮಾಡಲೇಬೇಕು ಅಂತ ಅರಬ್ ದೇಶಗಳು ಪ್ರಯತ್ನ ಪಡ್ತಾ ಇವೆ. ಅದಕ್ಕಾಗಿ ಅಮೆರಿಕಾದ ಮೇಲೆ ಒತ್ತಡವನ್ನೂ ಹಾಕ್ತಾ ಇವೆ. ಮತ್ತೊಂದು ಕಡೆ ಇರಾನ್ ಹೌತಿಗಳು ಹಾಗೂ ಹೆಜ್ಬುಲ್ಲಾಗಳ ಮೂಲಕ ಇಸ್ರೇಲ್ ಹಾಗೂ ಮಿತ್ರ ದೇಶಗಳನ್ನು ಗುರಿ ಮಾಡಿಕೊಂಡು ದಾಳಿ ಮಾಡಿಸ್ತಾ ಇದೆ. ಇಸ್ರೇಲ್ಗೆ ಯಾವುದೇ ವ್ಯಾಪಾರಿ ಹಡಗು ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಇರಾನ್ ಹಾಗೂ ಹೌತಿಗಳು ಹೇಳ್ತಾ ಇವೆ. ಇನ್ನು ಈ ಸಂಘರ್ಷ ಅಮೆರಿಕಾದಲ್ಲಿ ಕೂಡ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಅಲ್ಲಿ ವಿಪರೀತ ಪ್ರಮಾಣದ ಪ್ರತಿಭಟನೆಗಳು ವಿಶ್ವವಿದ್ಯಾಲಯಗಳಲ್ಲಿ ನಡೀತಾ ಇವೆ. ಇದು ಅಮೆರಿಕಾದಲ್ಲಿ ಚುನಾವಣೆಯ ಸಮಯ ಬೇರೆ. ಹೀಗಾಗಿ ಇಸ್ರೇಲ್ ಮೇಲೆ ಒತ್ತಡ ಹೇರೋದಕ್ಕೆ ಅಮೆರಿಕ ಕೂಡ ಪ್ರಯತ್ನ ಪಡ್ತಾ ಇದೆ. ನಾವಿನ್ನು ಇಸ್ರೇಲ್ಗೆ ಆಯುಧಗಳನ್ನು ಕೊಡೋದಿಲ್ಲ ಅಂತ ಅಮೆರಿಕ ಹೇಳಿದರೆ, ಯಾರ ಬೆಂಬಲ ಇಲ್ಲದೇ ಇದ್ರೂ ಕೂಡ ನಾವು ನಮ್ಮ ಹೋರಾಟನ ಮುಂದುವರಿಸ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಹೀಗಿರುವಾಗಲೇ ಇಸ್ರೇಲಿನ ಸರ್ಕಾರ ನೆಗೆವ್ ಮರುಭೂಮಿಯಲ್ಲಿನ ಬೆಡೋಯಿನ್ ಮುಸಲ್ಮಾನರ ಮನೆಗಳನ್ನು ಒಡೆದು ಹಾಕ್ತಾ ಇದೆ. ಅಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಮನೆಗಳನ್ನು ಕಳ್ಕೊಂಡಿದ್ದಾರೆ. ಹಾಗಾದರೆ ಏನಿದು ಇಸ್ರೇಲ್ನ ಕ್ರಮ? ತನ್ನದೇ ನೆಲದಲ್ಲಿರುವ ಈ ಅರಬ್ ಬುಡಕಟ್ಟು ಮುಸ್ಲಿಮರ ಮೇಲೆ ಇಸ್ರೇಲ್ಗೆ ಯಾಕೆ ಇಷ್ಟೊಂದು ಕೋಪ? ಈ ನೆಗೆವ್ ಮರುಭೂಮಿಯ ಬಗ್ಗೆ ಇಸ್ರೇಲ್ಗೆ ಅಷ್ಟೊಂದು ವ್ಯಾಮೋಹ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಮರ ತೀವ್ರ ಆಗ್ತಾ ಇದೆ. ರಫಾದಲ್ಲಿ ಇಸ್ರೇಲ್ನ ಪಡೆಗಳು ಅಬ್ಬರಿಸ್ತಾ ಇವೆ. ಅಲ್ಲಿ ಯಾವುದೇ ದಯೆ ದಾಕ್ಷಿಣ್ಯ ಇಲ್ಲದೆ ಹಮಾಸನ್ನು ಕುಟ್ಟಿ ಪುಡಿ ಮಾಡಬೇಕು ಅಂತ ಇಸ್ರೇಲ್ ಹೊರಟಿದೆ. ಹೀಗಾಗಿನೇ ದಕ್ಷಿಣ ಗಾಜಾದ ಮೂಲಕ ರಫಾನ ಪ್ರವೇಶಿಸ್ತಿರೋ ಇಸ್ರೇಲಿ ಪಡೆಗಳು ಅಲ್ಲಿ ಬಾಂಬಿಂಗ್ ಅನ್ನು ಮಾಡ್ತಾ ಇವೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಂದಿ ಪ್ಯಾಲೆಸ್ತೀನಿಯರು ರಫಾದಿಂದ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ಈ ದಾಳಿಯಲ್ಲಿ 100 ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ದಾರೆ ಅಂತ ಅರಬ್ ದೇಶಗಳು ಹೇಳ್ತಾ ಇವೆ. ಆದರೆ ಇಸ್ರೇಲ್ ಮಾತ್ರ ತಾನು ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ, ನಮ್ಮ ಗುರಿ ಹಮಾಸ್ ಉಗ್ರರು ಅಂತ ಹೇಳ್ತಾ ಇದೆ. ಇಲ್ಲಿವರೆಗೆ ಹಮಾಸ್ನ 24 ಬಟಾಲಿಯನ್ಗಳ ಪೈಕಿ 20 ಬಟಾಲಿಯನ್ಗಳನ್ನು ನಾಶ ಮಾಡಿದ್ದೀವಿ. ಇನ್ನು ಉಳಿದಿರುವುದು ಕೇವಲ 4 ಬಟಾಲಿಯನ್ಗಳು ಮಾತ್ರ. ಅವರು ಜನನಿಬಿಡ ಪ್ರದೇಶಗಳಲ್ಲಿ ಯಾವಿತು ಇಸ್ರೇಲ್ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡೋವರೆಗೆ ಇಸ್ರೇಲ್ ವಿರಮಿಸೋದಿಲ್ಲ ಅಂತ ನೇತನ್ಯಾಹು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅರಬ್ ದೇಶಗಳು ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಹಾಯ ಮಾಡಿ ಅಂತ ಅಮೆರಿಕಾದ ಮೇಲೆ ಒತ್ತಡವನ್ನು ಹಾಕ್ತಾ ಇವೆ. ಇಲ್ಲಿ ಬಿಡೆನ್ ಕೂಡ ಇಸ್ರೇಲನ್ನು ಕಾಸ್ಟ್ಲಿ ಅಲೈ ಅಂತ ಬಣ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಸ್ರೇಲ್ಗೆ ನಾವು ನಮ್ಮ ಆಧುನಿಕ ಹಾಗೂ ದುಬಾರಿ ಆಯುಧಗಳನ್ನು ಇನ್ನು ಮುಂದೆ ಕೊಡೋದನ್ನು ನಿಲ್ಲಿಸಿಬಿಡ್ತೀವಿ ಅಂತ ಬಿಡೆನ್ ಹೇಳಿದ್ದಾರೆ. ಇದಕ್ಕೆ ಕಾರಣ ಕೂಡ ಕಣ್ಣು ಮುಂದೆ ಇದೆ. ಇತ್ತೀಚೆಗೆ ಅಮೆರಿಕಾದ ವಿಶ್ವವಿದ್ಯಾಲಯಗಳು ರಣಾಂಗಣಗಳ ಹಾಗೆ ಬದಲಾಗ್ತಾ ಹೋಗ್ತಾ ಇವೆ. ಅಲ್ಲಿನ ಪ್ಯಾಲೆಸ್ತೀನಿ ಬೆಂಬಲಿತ ಸಂಘಟನೆಗಳು ಮಾಡ್ತಾ ಇರೋ ಪ್ರತಿಭಟನೆಗಳನ್ನು ನಿಭಾಯಿಸುವುದಕ್ಕೆ ಅಮೆರಿಕಾಗೆ ಸಾಧ್ಯ ಆಗ್ತಾ ಇಲ್ಲ. ಇದರ ಜೊತೆಗೆ ಬಿಡೆನ್ ಪಕ್ಷದ ಸದಸ್ಯರು, ಸೆಂಟರ್ ಲೆಫ್ಟ್ ಮನಸ್ಥಿತಿಯ ನಾಯಕರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಬಿಡೆನ್ ಇಸ್ರೇಲಿಗೆ ಆಯುಧಗಳನ್ನು ಇನ್ನು ಮುಂದೆ ನಾವು ಕೊಡೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೊಡಬೇಕಾಗಿ ಬರ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕಾದ ಈ ನಿರ್ಧಾರಕ್ಕೆ ಅಲ್ಲಿನ ಯಹೂದಿ ಸಂಘಟನೆಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಒಟ್ಟಾರೆ ಈ ಸಂಘರ್ಷ ಅಮೆರಿಕಾದ ಚುನಾವಣೆಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ಪ್ರಭಾವ ಬೀರೋ ಸಾಧ್ಯತೆಯಂತೂ ಕಂಡು ಬರ್ತಾ ಇದೆ. ಹೀಗೆ ಅಮೆರಿಕಾದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೆ ಇಸ್ರೇಲ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಹಾಗೆ ಕಾಣ್ತಾ ಇಲ್ಲ. ಯಾರು ನಮ್ಮ ಜೊತೆ ಇರಲಿ ಬಿಡಲಿ, ಇಸ್ರೇಲ್ ಏಕಾಂಗಿಯಾಗಿ ಹಮಾಸ್ ವಿರುದ್ಧ ಹೋರಾಡುತ್ತೆ. 1948ರ ಸಮಯದಲ್ಲಿ ಇಸ್ರೇಲ್ ಏಕಾಂಗಿಯಾಗಿ ಹಲವಾರು ಶತ್ರುಗಳ ವಿರುದ್ಧ ಸೆಣಸಾಡಿತ್ತು ಮತ್ತು ಇಡೀ ಅರಬ್ ಜಗತ್ತು ಇಸ್ರೇಲ್ ವಿರುದ್ಧ ಮುಗಿಬಿದ್ದಿತ್ತು. ಇಷ್ಟಾದರೂ ಇಸ್ರೇಲ್ ಆ ಯುದ್ಧದಲ್ಲಿ ಗೆಲುವನ್ನು ದಾಖಲಿಸಿತು. ಈಗಲೂ ಕೂಡ ನಾವು ನಮ್ಮ ಹೋರಾಟದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ನೇತನ್ಯಾಹು ಹೇಳಿದ್ದಾರೆ. ಇಲ್ಲಿ ಇಸ್ರೇಲ್ನ ದಾಳಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂದರೆ, ಹಮಾಸ್ ತನ್ನ ಬಳಿ ಇರುವ 33 ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಹಮಾಸ್ನ ಸುಪ್ರೀಂ ಲೀಡರ್ ಇಸ್ಮಾಯಿಲ್ ಹಾನಿಯಾ ತಾನು ಈಜಿಪ್ಟ್ ಕತಾರಿ ಒಪ್ಪಂದವನ್ನು ಮಾನ್ಯ ಮಾಡೋದಕ್ಕೆ ಸಿದ್ಧ, ಆದಷ್ಟು ಬೇಗ ಇಸ್ರೇಲ್ನ ದಾಳಿ ನಿಲ್ಲಿಸೋದಕ್ಕೆ ಹೇಳಿ ಅಂತ ಕೇಳ್ಕೊತಾ ಇದ್ದಾರೆ. ಆದರೆ ನೇತನ್ಯಾಹು ಮಾತ್ರ ಯಾವುದೇ ಸಂಧಾನಕ್ಕೆ ಒಪ್ಪದೆ ರಫಾನ ಸಂಪೂರ್ಣವಾಗಿ ಹಮಾಸ್ ಮುಕ್ತ ಮಾಡೋದಕ್ಕೆ ಹೊರಟಿದ್ದಾರೆ. ಇತ್ತೀಚೆಗೆ ಈಜಿಪ್ಟ್ನಲ್ಲಿ ನಡೆದ 2 ದಿನಗಳ ಸಂಧಾನ ಸಭೆಯಲ್ಲಿ ಕೂಡ ಈ ಸಂಘರ್ಷವನ್ನು ನಿಲ್ಲಿಸುವ ಯಾವುದೇ ತೀರ್ಮಾನಕ್ಕೂ ಬರುವುದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಸಭೆಯಿಂದ ಇಸ್ರೇಲಿ ತಂಡ ಹೊರಬೀಳ್ತಿದ್ದ ಹಾಗೆ ರಫಾದ ಮೇಲಿನ ದಾಳಿ ಮತ್ತಷ್ಟು ತೀವ್ರ ಆಗಿದೆ. ಟ್ಯಾಂಕುಗಳು, ಕ್ಷಿಪಣಿಗಳು ರಫಾದ ಮೇಲೆ ಅಬ್ಬರಿಸ್ತಾ ಇವೆ. ಈ ಹಿನ್ನೆಲೆಯಲ್ಲಿ ರಫಾದಲ್ಲಿರೋ 15 ಲಕ್ಷಕ್ಕೂ ಅಧಿಕ ನಾಗರಿಕರು ಸಮಸ್ಯೆಗೆ ತುತ್ತಾಗಿದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಇರೋ ಅಂತಾರಾಷ್ಟ್ರೀಯ ಸಮುದಾಯ ಇಲ್ಲಿ ಪ್ಯಾಲೆಸ್ತೀನ್ ಪರ ಬಲವಾಗಿ ನಿಂತಿದೆ. ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ತೀನ್ಗೆ ಕಾಯಂ ಸದಸ್ಯತ್ವ ಸಿಗಬೇಕು ಅನ್ನೋ ಬೇಡಿಕೆಗೆ ಮತ್ತೆ ಜೀವ ಬಂದಿದೆ. ಪ್ಯಾಲೆಸ್ತೀನ್ಗೆ ಕಾಯಂ ಸದಸ್ಯತ್ವ ಸಿಕ್ಕರೆ ಅದನ್ನು ಒಂದು ದೇಶ ಅಂತ ಇಸ್ರೇಲ್ ಕೂಡ ಒಪ್ಪಬೇಕಾಗುತ್ತೆ ಮತ್ತು ಅವರಿಗೆ ಅವರ ನೆಲವನ್ನು ಬಿಟ್ಟುಕೊಡಬೇಕಾಗುತ್ತೆ. ಆದರೆ ಕಾಯಂ ಸದಸ್ಯತ್ವ ಸಿಗಬೇಕು ಅಂದರೆ ಅದಕ್ಕೆ UNSC ಕೂಡ ಒಪ್ಪಿಗೆಯನ್ನು ಕೊಡಬೇಕು. ಅಲ್ಲಿ ಅಮೆರಿಕ ಇಸ್ರೇಲ್ ಪರ ಪ್ಯಾಲೆಸ್ತೀನ್ ವಿರುದ್ಧ ವಿಟೋ ಚಲಾಯಿಸುವ ಮೂಲಕ
ಪ್ಯಾಲೆಸ್ತೀನಿಯರಿಗೆ ಕಾಯಂ ಸದಸ್ಯತ್ವ ಸಿಗದ ಹಾಗೆ ನೋಡ್ಕೊಳ್ತಾ ಇದೆ. ಹೀಗಾಗಿ ಮೊನ್ನೆ ವಿಶ್ವಸಂಸ್ಥೆಯಲ್ಲಿ ಒಂದು ರೆಸೊಲ್ಯೂಷನ್ ಮಂಡನೆ ಆಯಿತು. ಅದರಲ್ಲಿ ಪ್ಯಾಲೆಸ್ತೀನಿಗೆ ಕಾಯಂ ಸದಸ್ಯತ್ವ ಕೊಡೋದಲ್ಲ, ಆದರೆ ಕಾಯಂ ಸದಸ್ಯರಿಗಿರುವ ಒಂದಷ್ಟು ಸೌಲಭ್ಯಗಳನ್ನು ಪ್ಯಾಲೆಸ್ತೀನಿಗೆ ಕೊಡೋ ಬಗ್ಗೆ ಪ್ರಸ್ತಾಪಿಸಲಾಯಿತು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗಳಲ್ಲಿ ಪ್ಯಾಲೆಸ್ತೀನ್ ಭಾಗವಹಿಸೋದಕ್ಕೆ ಅವಕಾಶ ಕೊಡೋದು, ಅಲ್ಲಿ ಪ್ಯಾಲೆಸ್ತೀನ್ ತನ್ನ ನಿರ್ಣಯಗಳನ್ನು ಮಂಡಿಸೋದಕ್ಕೆ ಅವಕಾಶ ಕೊಡೋ ಪ್ರಸ್ತಾವನೆ ಇತ್ತು. ಈ ನಿರ್ಣಯಕ್ಕೆ ಸುಮಾರು 143 ದೇಶಗಳು ಒಪ್ಪಿಗೆಯನ್ನು ಕೂಡ ಸೂಚಿಸೋದ್ರೊಂದಿಗೆ ಇದು ಅಂಗೀಕಾರವನ್ನು ಕೂಡ ಪಡ್ಕೊಳ್ತು. ಆದರೆ ಇದರಿಂದ ತೀವ್ರವಾಗಿ ಸಿಟ್ಟಿಗೆದ್ದ ಇಸ್ರೇಲ್ನ ಪ್ರತಿನಿಧಿ ಆ ನಿರ್ಣಯದ ಪ್ರತಿಯನ್ನ ಹರಿದು ಹಾಕುವ ಮೂಲಕ ತಮ್ಮ ತೀವ್ರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು. ಇಲ್ಲಿ ಇಸ್ರೇಲ್ ಈ ಮಟ್ಟದಲ್ಲಿ ಪ್ರತಿಭಟಿಸೋದಕ್ಕೆ ಕಾರಣವಾಗಿದ್ದು, ಆ ನಿರ್ಣಯದಲ್ಲಿ 1967ರ ಅರಬ್ ಇಸ್ರೇಲಿ ವಾರ್ ಅಥವಾ 6 ದಿನಗಳ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ಆಕ್ರಮಿಸಿಕೊಂಡ ವೆಸ್ಟ್ ಬ್ಯಾಂಕ್ ಹಾಗೂ ಗೋಲನ್ ಹೈಟ್ಸ್ ಪ್ರದೇಶವನ್ನು ಅವರು ಬಿಟ್ಟುಕೊಡಬೇಕು ಅನ್ನೋ ವಿಷಯ ಕೂಡ ಪ್ರಸ್ತಾಪ ಆಗಿರೋದು. ಗೆಳೆಯರೆ, ಈ 6 ದಿನಗಳ ಯುದ್ಧದಲ್ಲಿ ಸಿರಿಯಾ, ಈಜಿಪ್ಟ್ ಹಾಗೂ ಜೋರ್ಡಾನುಗಳು ಒಟ್ಟಾಗಿ ಇಸ್ರೇಲ್ ಮೇಲೆ ಯುದ್ಧಕ್ಕಿಳಿದವು. ಆ ಸಂದರ್ಭದಲ್ಲಿ ಕೇವಲ 6 ದಿನಗಳಲ್ಲಿ ಇಸ್ರೇಲ್ ಆ ಯುದ್ಧವನ್ನು ಗೆದ್ದಿದ್ದಷ್ಟೇ ಅಲ್ಲ, ಜೋರ್ಡಾನ್ನ ಹಿಡಿತದಲ್ಲಿದ್ದ ಗೋಲನ್ ಹೈಟ್ಸ್ ಪ್ರದೇಶವನ್ನು, ಜೋರ್ಡಾನ್ನ ಹಿಡಿತದಲ್ಲಿದ್ದ ಈ ವೆಸ್ಟ್ ಬ್ಯಾಂಕ್ ಅಂದರೆ ಜೋರ್ಡಾನ್ ನದಿಯ ಪಶ್ಚಿಮಕ್ಕಿದ್ದ ಪ್ರದೇಶ, ಜೆರೂಸೆಲಂ ಸೇರಿದ ಹಾಗೆ ಈ ಇಡೀ ಪ್ರದೇಶದ ಮೇಲೆ ಇಸ್ರೇಲ್ ತನ್ನ ಹಿಡಿತವನ್ನು ಸಾಧಿಸಿತು. ಹಾಗೆ ಸಿರಿಯಾದಿಂದ ಗೋಲನ್ ಹೈಟ್ಸ್ ಪ್ರದೇಶವನ್ನು ಕೂಡ ಕಿತ್ಕೊಳ್ತು. ಈಜಿಪ್ಟ್ನಿಂದ ಗಾಜಾಪಟ್ಟಿ ಸೇರಿದ ಹಾಗೆ ಬಹುತೇಕ ಪ್ರದೇಶವನ್ನು ಕೂಡ ಇಸ್ರೇಲ್ ವಶಪಡಿಸಿಕೊಂಡಿತ್ತು. ಆದರೆ ಆ ನಂತರದ ದಿನಗಳಲ್ಲಿ ಈಜಿಪ್ಟ್ ಜೊತೆ ಒಂದು ಸಂಧಾನ ಮಾಡಿಕೊಂಡ ಇಸ್ರೇಲ್ ತಾನು ಗೆದ್ದ ಈಜಿಪ್ಟ್ನ ಪ್ರದೇಶಗಳನ್ನು ಅವರಿಗೆ ಹಿಂತಿರುಗಿಸಿ ಕೊಡ್ತು. ಈಗ ಈ ಹೊಸ ರೆಸಲ್ಯೂಷನ್ನಲ್ಲಿ ಗೋಲನ್ ಹೈಟ್ಸ್ ಹಾಗೂ ವೆಸ್ಟ್ ಬ್ಯಾಂಕ್ ಅನ್ನ ಇಸ್ರೇಲ್ ಹಿಂತಿರುಗಿಸಿ ಕೊಡಬೇಕು ಅನ್ನೋದು ಇಸ್ರೇಲ್ ಕೆರಳೋದಕ್ಕೆ ಕಾರಣ ಆಗ್ತಾ ಇದೆ. ಅದು ಆ ಪ್ರದೇಶಗಳು, ನಾವು ಯುದ್ಧದಲ್ಲಿ ಗೆದ್ದ ಪ್ರದೇಶಗಳು, ಅದನ್ನು ಹೇಗೆ ತಾನೇ ಬಿಟ್ಕೊಡ್ತೀವಿ? ಹಾಗಾದ್ರೆ ಗೆದ್ದವರೆಲ್ಲ ಅವ್ರು ಗೆದ್ದ ಪ್ರದೇಶಗಳನ್ನು ಬಿಟ್ಟುಕೊಟ್ಟಿದ್ದಾರಾ? ಅವರಿಗೆಲ್ಲ ಇದೇ ಮಾತನ್ನ ವಿಶ್ವಸಂಸ್ಥೆ ಹೇಳ್ತಾ ಇದೆಯಾ ಅನ್ನೋದು ಇಸ್ರೇಲ್ ಕೇಳ್ತಾ ಇರೋ ಪ್ರಶ್ನೆ. ಇನ್ನು ಮತ್ತೊಂದು ಕಡೆ ಇಸ್ರೇಲ್ ಸರ್ಕಾರ ನೆಗೆವ್ ಮರುಭೂಮಿಯಲ್ಲಿ ವಾಡಿ ಅಲ್ ಖಾಲಿಲ್ ಅನ್ನೋ ಹಳ್ಳಿಯಲ್ಲಿನ ಸರಿಸುಮಾರು 50 ಮನೆಗಳನ್ನು ಡೆಮಾಲಿಷ್ ಮಾಡಿದೆ. ಈ ಮನೆಗಳು ಅಲ್ಲಿ ಇಲ್ಲಿಗಲ್ ಆಗಿ ನಿರ್ಮಾಣ ಆಗಿದ್ವು. ಅವುಗಳಿಗೆ ಸ್ಥಳೀಯ ಸಂಸ್ಥೆಯ ಮಾನ್ಯತೆ ಇರಲಿಲ್ಲ. ಇಂಥ ಮನೆಗಳಿದ್ರೆ ಅಲ್ಲಿ ಹಮಾಸ್ ಉಗ್ರರು ಸೇರಿಕೊಂಡು ಬಿಡ್ತಾರೆ ಅನ್ನೋ ಕಾರಣವನ್ನು ಕೊಟ್ಟು ಅಲ್ಲಿನ ಮನೆಗಳನ್ನು ಒಡೆದಿದ್ದನ್ನು ಇಸ್ರೇಲ್ ಸಮರ್ಥಿಸಿಕೊಳ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದ ನ್ಯಾಷನಲ್ ಸೆಕ್ಯೂರಿಟಿ ಮಿನಿಸ್ಟರ್ ಇಟಾಮರ್ ಬೆನ್ ಗ್ವಿರ್, ಇವು ಅನಧಿಕೃತ ಕಟ್ಟಡಗಳು ಹಾಗೂ ನೆಗೆವ್ ಮರುಭೂಮಿಯಲ್ಲಿ ಕಾನೂನನ್ನು ಉಲ್ಲಂಘಿಸಿ ಇವುಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಅಲ್ಲಿನ ಜನ ಮಾತ್ರ ನಾವು ಬಹಳಷ್ಟು ವರ್ಷಗಳಿಂದ ಇಲ್ಲೇ ಇದ್ದೀವಿ, ಯಾವುದೂ ಇಲ್ಲಿ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಲ್ಲ, ಇಲ್ಲಿ ಇಸ್ರೇಲ್ ಸರ್ಕಾರ ನಡೆಸಿರೋ ದೌರ್ಜನ್ಯದಿಂದ ಮಕ್ಕಳು ಹಾಗೂ ಹೆಂಗಸರು ಮನೆ ಇಲ್ಲದೆ ಬೀದಿಯಲ್ಲಿ ನಿಲ್ಲೋ ಹಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರೋರೆಲ್ಲ ಅರಬ್ ಮುಸಲ್ಮಾನರಾಗಿರೋದ್ರಿಂದ ಇಸ್ರೇಲ್ ಈ ರೀತಿಯ ಕ್ರಮವನ್ನು ಕೈಗೊಂಡಿದೆ ಅನ್ನೋ ಮಾತುಗಳನ್ನು ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಈ ಬಡ್ವಿನ್ ಮುಸ್ಲಿಮರು ಅಂದರೆ ಯಾರು ಹಾಗೂ ಈ ನೆಗೆವ್ ಮರುಭೂಮಿಯ ಕತೆ ಏನು ಅನ್ನೋದನ್ನು ತಿಳ್ಕೋಬೇಕು. ಮೊದಲಿಗೆ ಈ ನೆಗೆವ್ ಬಗ್ಗೆ ನಾವು ನೋಡೋದಾದರೆ ಇದು ಇಸ್ರೇಲಿನ ದಕ್ಷಿಣ ಭಾಗದಲ್ಲಿರುವ ಮರುಭೂಮಿ ಪ್ರದೇಶ. ಇಲ್ಲಿರೋ ನಗರಗಳ ಪೈಕಿ ಅತಿ ದೊಡ್ಡ ನಗರ ಮತ್ತು ಈ ಭಾಗದ ರಾಜಧಾನಿ ಅನ್ನಿಸ್ಕೊಳ್ತಾ ಇರೋದು ಬಿರ್ಷಬಾ. ಈ ನೆಗೆವ್ ಮರುಭೂಮಿಯಲ್ಲಿ ಗಲ್ಫ್ ಆಫ್ ಅಕ್ಬಾ ಬಳಿಯಲ್ಲಿ ಇಲಾತ್ ಅನ್ನೋ ನಗರ ಕೂಡ ಇದೆ. ಇದನ್ನು ರೆಸಾರ್ಟ್ ಸಿಟಿ ಅಂತ ಕೂಡ ಕರೀತಾರೆ. ಈ ಇಲಾತ್ ನಗರದ ಮೇಲೆನೆ ಮೊನ್ನೆ ಯಮನ್ನ ಹೌತಿಗಳು ಮಿಸೈಲ್ ದಾಳಿಯನ್ನು ನಡೆಸೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಈ ನೆಗೆವ್ ಅಂದರೆ ಹೀಬ್ರೂ ಭಾಷೆಯಲ್ಲಿ ಡ್ರೈ ಅಂತ ಅರ್ಥ. ಸೊ ಮರುಭೂಮಿ ಅಂತ ಪ್ರದೇಶವನ್ನ ಇಸ್ರೇಲಿಗರು ನೆಗೆವ್ ಅಂತ ಕರೆದ್ರು. ನೀವಿಲ್ಲಿ ಈ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಕೂಡ ನೆಗೆವ್ ಪ್ರದೇಶ. ಅಂದರೆ ಅರ್ಧದಷ್ಟು ಇಸ್ರೇಲನ್ನು ಈ ನೆಗೆವ್ ಕವರ್ ಮಾಡಿದೆ. ನೆಗೆವ್ನಲ್ಲಿ ಇಸ್ರೇಲ್ನ ಜನಸಂಖ್ಯೆ 8.2% ಅಂದರೆ ಸರಿಸುಮಾರು 6,30,000 ಮಂದಿ ಈ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಈ ಜನಸಂಖ್ಯೆಯ ಪೈಕಿ 75% ಜಿಯೋಗಳಿದ್ರೆ ಇನ್ನುಳಿದ 25% ಬದಾಯಿನ್ ಮುಸ್ಲಿಮರಿದ್ದಾರೆ. ಹಾಗೇನೆ ಈ ನೆಗೆವಲ್ಲಿರೋ ಅರ್ಧದಷ್ಟು ಹಳ್ಳಿಗಳನ್ನ ಇಸ್ರೇಲ್ ಅಧಿಕೃತ ಅಂತ ರೆಕಗ್ನೈಸ್ ಮಾಡಿಲ್ಲ. ಈ ನೆಗೆವ್ ಮೂಲಕ ಸುಯೆಜ್ ಕಾಲುವೆಗೆ ಪರ್ಯಾಯವಾಗಿ ಮತ್ತೊಂದು ಕಾಲುವೆಯನ್ನು ತೋಡಿ ಅದನ್ನು ಗಲ್ಫ್ ಆಫ್ ಅಕ್ಬಾಗೆ ತಂದು ಅಲ್ಲಿಂದ ಯುರೋಪ್ ಮತ್ತು ಅರೇಬಿಯನ್ ಸಮುದ್ರಕ್ಕೊಂದು ಮಾರ್ಗವನ್ನು ನಿರ್ಮಿಸುವ ಇರಾದೆಯಲ್ಲಿ ಇಸ್ರೇಲ್ ಇದೆ. ಆದರೆ ಸದ್ಯಕ್ಕಲ್ಲಿ ನಡೀತಿರೋ ಸಂಘರ್ಷ ಈ ಯೋಜನೆಯನ್ನು ಧೂಳು ಹಿಡಿಯುವಾಗ ಮಾಡಿದೆ. ಇನ್ನು ಈ ನೆಗೆವ್ ಇಸ್ರೇಲ್ಗೆ ಅತ್ಯಂತ ಪ್ರಮುಖ ಸ್ಥಳ ಕೂಡ. ಯಾಕೆಂದ್ರೆ ಈ ಹಿಂದೆ 2 ಸ್ಟೇಟ್ ಸೊಲ್ಯೂಷನ್ ಅಂತ ಬಂದಾಗ ಇಸ್ರೇಲ್ ಪ್ಯಾಲೆಸ್ತೀನಿಯರಿಗೆ ಈ ಇಡೀ ನೆಗೆವ್ ಪ್ರದೇಶವನ್ನು ಬಿಟ್ಟುಕೊಡೋ ನಿರ್ಧಾರವನ್ನು ಮಾಡಿತ್ತು. ಇವತ್ತಿನ ವೆಸ್ಟ್ ಬ್ಯಾಂಕ್ ಹಾಗೂ ನೆಗೆವ್ನ ಮೇಲ್ಭಾಗ ಏನಿದೆ ಅದಿಷ್ಟು ಇಸ್ರೇಲ್ ಆದರೆ ಈ ನೆಗೆವ್ ಅನ್ನೋದು ಸಂಪೂರ್ಣವಾಗಿ ಪಾಲಸ್ತೀನ್ ಆಗಿ ರಚನೆಯಾಗೋದಕ್ಕೆ ಇಸ್ರೇಲ್ ಒಪ್ಪಿಗೆಯನ್ನು ಕೊಟ್ಟಿತ್ತು. ಆದರೆ ಆಗ ಅರಬರು ಅದಕ್ಕೆ ಒಪ್ಪಿಲ್ಲ. ಹೀಗಾಗಿ ನೆಗೆವ್
ಪ್ರದೇಶದಲ್ಲಿ ಪಾಲಸ್ತೀನ್ ತಲೆ ಎತ್ತೋದಕ್ಕೊಂದು ಬ್ರೇಕ್ ಬಿತ್ತು. ಇಷ್ಟಾದರೂ ಕೂಡ ನೆಗೆವ್ ಮರುಭೂಮಿಯಲ್ಲಿ ಅರಬರ ನೆಲೆಗಳು ಇವತ್ತಿಗೂ ಇವೆ. ಅದರಲ್ಲೂ ಈ ಬದಾಯಿನ್ ಮುಸ್ಲಿಮರು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಇವರು ಅರಬ್ ಮೂಲದ ಮುಸ್ಲಿಮರು. ಮರುಭೂಮಿಯಲ್ಲಿ ಕುರಿ ಹಾಗೂ ಒಂಟೆಗಳನ್ನು ಸಾಕೊಂಡು ಪಶುಸಂಗೋಪನೆಯನ್ನೇ ಮುಖ್ಯ ಕಸುಬನ್ನಾಗಿಸಿಕೊಂಡಿರುವ ಒಂಥರ ಅಲೆಮಾರಿ ಜನಾಂಗ ಇದು. ಇವರು ಇಡೀ ಪ್ರಪಂಚದಲ್ಲಿ ಒಟ್ಟು 2.5 ಕೋಟಿಯಷ್ಟಿದ್ದಾರಂತೆ. ಅದರಲ್ಲಿ ಅಲ್ಜೀರಿಯಾ, ಜೋರ್ಡಾನ್, ಟ್ಯುನೇಷಿಯಾ, ಸಿರಿಯಾ, ಸೌದಿ ಅರೇಬಿಯಾಗಳಲ್ಲಿ ಇವರ ಜನಸಂಖ್ಯೆ ತುಂಬಾ ಹೆಚ್ಚಿದೆ. ಅದರ ಜೊತೆಗೆ ಮಧ್ಯಪ್ರಾಚ್ಯ, ಆಫ್ರಿಕಾದ ದೇಶಗಳು, ಅರಬ್ ದೇಶಗಳಲ್ಲಿ ಕೂಡ ಈ ಜನಾಂಗ ಇದೆ. ಇನ್ನು ಇವತ್ತಿನ ಇಸ್ರೇಲಲ್ಲಿ ಕೂಡ 1950ರ ಹೊತ್ತಿಗೆ ಇವರ ಜನಸಂಖ್ಯೆ ಸರಿಸುಮಾರು 3 ಲಕ್ಷದಷ್ಟಿತ್ತು. ಆದರೆ 1950ರ ದಶಕದಲ್ಲಿ ನಡೆದ ಮೊದಲ ಅರಬ್ ಯುದ್ಧದ ನಂತರ ಇಲ್ಲಿದ್ದ ಸಾಕಷ್ಟು ಮಂದಿ ಇಸ್ರೇಲನ್ನು ಬಿಟ್ಟು ಬೇರೆ ಬೇರೆ ಅರಬ್ ದೇಶಗಳನ್ನು ಸೇರಿಕೊಂಡ್ರು. ಇಷ್ಟಾದರೂ ಕೂಡ ನೆಗೆವಲ್ಲಿ ಸರಿಸುಮಾರು 1,60,000ಕ್ಕೂ ಹೆಚ್ಚು ಮಂದಿ ಉಳುಕೊಂಡಿದ್ರು ಅಂತ ಹೇಳಲಾಗುತ್ತೆ. ಹೇಳಿ ಕೇಳಿ ಇವರದು ಅಲೆಮಾರಿ ಬದುಕು. ಹೀಗಾಗಿ ಅವರಿಗೆ ಒಂದು ಕಡೆ ನೆಲೆ ಅನ್ನೋದಿರಲಿಲ್ಲ. ಅವರು ನೆಗೆವಲ್ಲಿ ತಮ್ಮ ಬದುಕುಗಳನ್ನು ಕಟ್ಟಿಕೊಂಡಿದ್ರು. ಇನ್ನು ಇಸ್ರೇಲ್ಗೆ ಕೂಡ ಈ ನೆಗೆವನ್ನು ಪ್ಯಾಲೆಸ್ತೀನಿಯರಿಗೆ ಬಿಟ್ಟುಕೊಡುವ ಮನಸ್ಥಿತಿ ಇದ್ದ ಕಾರಣದಿಂದ ಈ ಬದಾಯನ್ಗಳ ಬಗ್ಗೆ ಯಹೂದಿಗಳು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಆದರೆ ಆ ಬಳಿಕ ನೆಗೆವಲ್ಲಿ ಇಸ್ರೇಲ್ ತನ್ನ ಹಿತಾಸಕ್ತಿಗಳನ್ನು ನೋಡ್ಕೊಳ್ಳೋದಕ್ಕೆ ಮುಂದಾಯಿತು. ಇಲ್ಲಿನ ಇಲಾತ್ ನಗರ ಇಸ್ರೇಲ್ನ ಪ್ರಮುಖ ಪಟ್ಟಣ ಅನ್ನಿಸ್ಕೊಳ್ತು. ಹೀಗಾಗಿ ನೆಗೆವ್ ಮೇಲಿನ ಹಿಡಿತವನ್ನು ಇಸ್ರೇಲ್ ಬಿಗಿ ಮಾಡ್ತಾ ಹೋಯಿತು. ಅದರ ಪರಿಣಾಮವನ್ನು ಈಗ ಈ ಬದಾಯನ್ಗಳು ಎದುರಿಸಬೇಕಾಗಿ ಬರ್ತಾ ಇದೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಇಸ್ರೇಲಲ್ಲಿ ಅರಬರೇ ಬೇರೆ, ಯಹೂದಿಗಳೇ ಬೇರೆ. ಇಲ್ಲಿನ ಅರಬರಲ್ಲಿ ಅವರು ಹಮಾಸ, ಪಾಲಸ್ತೀನಿನ ಅಂತ ಇಸ್ರೇಲ್ ನೋಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರಿಗೆ ಅರಬರೆಲ್ಲ ಒಂದೇ ಥರ ಕಾಣ್ತಾರೆ ಹಾಗೂ ಅವರನ್ನು ಇಸ್ರೇಲ್ ಅನುಮಾನದ ದೃಷ್ಟಿಯಿಂದಲೇ ನೋಡುತ್ತೆ. ತನ್ನ ನೆಲದಲ್ಲಿರೋ ಎಲ್ಲ ಅರಬರು ಒಂದಲ್ಲ ಒಂದು ದಿನ ತನ್ನ ವಿರುದ್ಧ ನಿಲ್ತಾರೆ ಅನ್ನೋ ಅನುಮಾನ ಇಸ್ರೇಲ್ಗಿದೆ. ಹೀಗಾಗಿ ಅವರೆಲ್ಲರನ್ನ ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಇಸ್ರೇಲ್ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಇಸ್ರೇಲ್ ಹಮಾಸ್ ಯುದ್ಧ ದಿನ ದಿನಕ್ಕೂ ಒಂದೊಂದು ತಿರುವನ್ನು ಪಡ್ಕೋತಾ ಇದ್ದು ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಇಸ್ರೇಲ್ ಹಮಾಸ್ ಯುದ್ಧದ ನಡುವೆ ನೆಗೆವಲ್ಲಿ ಈ ಬದಾಯನ್ಗಳು ಸಂಕಷ್ಟಕ್ಕೀಡಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.